ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೆ ಮ್ಯಾಥಮೆಟಿಕ್ಸ್ ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಹೇಳಲಾಗ್ತದೆ. ಸೊ ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ಸರ್ಫೇಸ್ ಏರಿಯಾ ಅಂಡ್ ವ್ಯಾಲ್ಯೂಮ್ ಆಫ್ ಪ್ರಿಸಮ್ ಬಗ್ಗೆ ನೋಡಿದ್ವಿ. ಸೊ ಈ ಒಂದು ಕ್ಲಾಸ್ನಲ್ಲಿ ಸರ್ಫೇಸ್ ಏರಿಯಾ ಅಂಡ್ ವ್ಯಾಲ್ಯೂಮ್ ಆಫ್ ಪಿರಾಮಿಡ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ ಹೋಗಬೇಕಂದ್ರೆ ನೀವು ಮೆಂಬರ್ಶಿಪ್ ಅನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳಬಹುದಾಗಿರ್ತದೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಪಿರಾಮಿಡ್ ಬಗ್ಗೆ ಸಮ್ ಪ್ರಾಬ್ಲಮ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ಏನಂದ್ರೆ, ವಾಟ್ ಈಸ್ ದ ಫಾರ್ಮುಲಾ ಆಫ್ ವ್ಯಾಲ್ಯೂಮ್ ಆಫ್ ಪಿರಾಮಿಡ್? ಸೊ ವ್ಯಾಲ್ಯೂಮ್ ಆಫ್ ಪಿರಾಮಿಡ್ ದ ಫಾರ್ಮುಲಾ ಏನಿರ್ತದ? ಸೊ ಇಲ್ಲಿ ವ್ಯಾಲ್ಯೂಮ್ ಆಫ್ ಪಿರಾಮಿಡ್ ಅಂದಾಗ ಇಲ್ಲಿ 1/3 ಇಂಟು ಬಿ ಇಂಟು ಇಲ್ಲಿ ಎಚ್ ಇರ್ತದ. ಸೊ ಇದೇನೈತಿ ವ್ಯಾಲ್ಯೂಮ್ ಆಫ್ ಪಿರಾಮಿಡ್ ಫಾರ್ಮುಲಾ ಆಗಿರ್ತದ. ನೆಕ್ಸ್ಟ್ ಕ್ವಶನ್, ದ ಸ್ಕ್ವೇರ್ ಪಿರಾಮಿಡ್ ಹ್ಯಾಸ್ ಅ ಬೇಸ್ ಸೈಡ್ ಲೆಂತ್ of 6 cm and height of 10 cm. What is its volume? So ಇಲ್ಲಿ ಸ್ಕ್ವೇರ್ ಪಿರಾಮಿಡ್ ದ ಅದರ ಲೆಂತ್ 6 cm ಅದ, ಅದರ ಹೈಟ್ 10 cm ಅದ. ಸೊ ಅದರ ವ್ಯಾಲ್ಯೂಮ್ ಅನ್ನ ನಾವು ಕಂಡುಹಿಡಬೇಕು. ಸೊ ಇಲ್ಲಿ ಫಾರ್ಮುಲಾ ಏನದ? 1/3 ಇಂಟು, ಸೊ ಇಲ್ಲಿ ಸೈಡ್ ಲೆಂತ್ ಎಷ್ಟದ? 6 cm ಅದ. ಸೊ ಇಲ್ಲಿ ನಾವು ಬೇಸ್ ಏರಿಯಾ ಅನ್ನ ತಗೋಬೇಕು ಇಲ್ಲಿ ವ್ಯಾಲ್ಯೂಮ್ ಕಂಡು ಹಿಡಿದಾಗ. ಸೊ ಇಲ್ಲಿ ಸ್ಕ್ವೇರ್ ದ ಏರಿಯಾ ಏನಿರ್ತದ? ಸ್ಕ್ವೇರ್ ದ ಏರಿಯಾ ಸೈಡ್ ಸ್ಕ್ವೇರ್ ಇರ್ತದ. ಸೊ ಸೈಡ್ ಸ್ಕ್ವೇರ್ ಅಂದ್ರೆ ಇಲ್ಲಿ 6 ಅದ, 6 ದ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ಹೈಟ್ ಇರ್ತದ 10. ಸೊ ಇಲ್ಲಿ ಇದು ಮಾಡಿದಾಗ 1/3 ಇಂಟು 6 ಸ್ಕ್ವೇರ್ ಏನಾಗುತ್ತೆ? 36 ಆಗುತ್ತೆ ಇಂಟು 10. ಸೊ ಇಲ್ಲಿ 3 ಒಂದೇ 3 12 12 ಹತ್ಲೆ 120. ಸೊ 12 ಹತ್ಲೆ ಇಲ್ಲಿ ಎಷ್ಟಾಗತ್ತ? 120 ಇಲ್ಲಿ ಸೆಂಟಿಮೀಟರ್ ಕ್ಯೂಬ್. ಸೆಂಟಿಮೀಟರ್ ಕ್ಯೂಬ್ ಯಾಕ? ಇದ ವ್ಯಾಲ್ಯೂಮ್ ದಾಗ ಅದ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ನೀಡೆಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಮ್ ಆಫ್ ಅ ಪಿರಾಮಿಡ್? ಸೊ ಇದರಲ್ಲಿ ಯಾವ್ದ ನೆಸಸರಿ ಇಲ್ಲ ವ್ಯಾಲ್ಯೂಮ್ ಆಫ್ ಅ ಪಿರಾಮಿಡ್ ಅನ್ನ ಕಂಡು ಹಿಡ್ಲಿಕ್ಕ. ಸೊ ಇಲ್ಲಿ ಸ್ಲ್ಯಾಂಟ್ ಹೈಟ್ ಏನೈತಿ ಇಲ್ಲಿ ನೆಸೆಸರಿ ಇಲ್ಲ ನಮಗ. ಸೊ ನಮಗ ಬೇಸ್ ಏರಿಯಾ ಮತ್ತ ಹೈಟ್ ಇದ್ರ ಸಾಕು ನಾವು ವ್ಯಾಲ್ಯೂಮ್ ಆಫ್ ಪಿರಾಮಿಡ್ ಅನ್ನ ಇಲ್ಲಿ ನಾವು ಕಂಡು ಹಿಡಿಬಹುದಾಗಿರ್ತದ. ನೆಕ್ಸ್ಟ್ ಕ್ವಶನ್, ದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಪಿರಾಮಿಡ್ ಇಸ್ ಗಿವನ್ ಬೈ ಅಂದರು. ಸೊ ಇಲ್ಲಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾವನ್ನ ನಾವು ಪಿರಾಮಿಡ್ ದ ಯಾವ ರೀತಿ ಕಂಡು ಹಿಡಿಬಹುದು ಅಂದ್ರೆ 1/2 ಇಂಟು ಪೆರಿಮೀಟರ್ ಇಂಟು ಸ್ಲೈಂಟ್ ಹೈಟ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದ. ಆಪ್ಷನ್ ಎ ಏನಾಗುತ್ತೆ? ಇದ ಕರೆಕ್ಟ್ ಆಗುತ್ತೆ. ಸರ್ಫೇಸ್ ಏರಿಯಾ ಆಫ್ ಪಿರಾಮಿಡ್, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಪಿರಾಮಿಡ್ ಅನ್ನ 1/2 ಇಂಟು ಪೆರಿಮೀಟರ್ ಇಂಟು ಸ್ಲೈಂಟ್ ಹೈಟ್ ಮುಖಾಂತರ ನಾವು ಇಲ್ಲಿ ನಮ್ಗೆ ಪೆರಿಮೀಟರ್ ಕೊಟ್ಟಿದ್ರು, ಸ್ಲೈಂಟ್ ಹೈಟ್ ಅನ್ನ ಕೊಟ್ಟಿದ್ರು ಅಂದ್ರೆ ಇಲ್ಲಿ ನಾವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾವನ್ನ ಕಂಡ ಹಿಡಿಬಹುದು ಪಿರಾಮಿಡ್ ದ. ನೆಕ್ಸ್ಟ್, a triangular pyramid has a base area of 15 cm square and height of 12 cm. What is it? Its volume ಅಂದರು. ಸೊ ಇಲ್ಲಿ ಟ್ರಯಾಂಗಲ್ ಅಂದಾಗ 1/3 ಇಂಟು ಟ್ರಯಾಂಗಲ್ ದ ಇಲ್ಲಿ ನಮ್ಗ ಬೇಸ್ ಏರಿಯಾ ಅವ್ರು ಡೈರೆಕ್ಟ್ ಈಗ ಏರಿಯಾವನ್ನ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಏರಿಯಾವನ್ನು ಬರೆಯೋ ಅದರ ಫಾರ್ಮುಲಾ ಬರೆದ ಹಾಕುವ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಅವರ ಏರಿಯಾವನ್ನ ಕೊಟ್ಟಿದ್ದಾರೆ. ಇಂಟು ಏನಾಗುತ್ತೆ ಇಲ್ಲಿ ಹೈಟ್ 12 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ 3 ಒಂದೇ ಇದೆ 3 5. ಸೊ 12 5 60 ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಟ್ರಯಾಂಗುಲರ್ ಪಿರಾಮಿಡ್ ದ ವ್ಯಾಲ್ಯೂಮ್ ಎಷ್ಟಾಗುತ್ತೆ? 60 ಸೆಂಟಿಮೀಟರ್ ಕ್ಯೂಬ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, a pyramid has a base perimeter 24 cm and slant height of 10 cm. What is its lateral surface area? ಸೊ ಈಗಾಗಲೇ ಫಾರ್ಮುಲಾನ ನೋಡಿದ್ರೆ ಏನದ? 1/2 ಇಂಟು ಪೆರಿಮೀಟರ್ 24 ಇಂಟು ಸ್ಲ್ಯಾಂಟ್ ಹೈಟ್ 10 cm. ಸೊ ಇಲ್ಲಿ 2 ಒಂದೇ 2 12 12 ಹತ್ಲೆ ಎಷ್ಟಾಗುತ್ತೆ? 120 ಸೆಂಟಿಮೀಟರ್ ಸ್ಕ್ವೇರ್ ಇದು ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, the pyramid has a square base 8 cm sides and slant height 10 cm. What is this total surface area? So ಇಲ್ಲಿ
ಟೋಟಲ್ ಸರ್ಫೇಸ್ ಏರಿಯಾವನ್ನ ಕೇಳಿದರು. ಸೊ ಇಲ್ಲಿ ಮೊದಲಿಗೆ ಬೇಸ್ ಏರಿಯಾ ಆಫ್ ಸ್ಕ್ವೇರ್ ಏನಾಗುತ್ತೆ. ಸೊ ಬೇಸ್ ಏರಿಯಾ ಇಲ್ಲಿ 8 ಸೆಂಟಿಮೀಟರ್ ಅದ. ಸೊ ಬೇಸ್ ಏರಿಯಾ ಏನಾಗುತ್ತೆ ಇಲ್ಲಿ 8 ಸೆಂಟಿಮೀಟರ್ ಇದ್ದಿದ್ದ ಏರಿಯಾ ಅಂದಾಗ ನಾವು ಸೈಡ್ ಸ್ಕ್ವೇರ್ ಮಾಡ್ತೀವಿ. ಇಲ್ಲಿ 64 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆಗ್ತದ. ನೆಕ್ಸ್ಟ್ ಇಲ್ಲಿ ನಮ್ಗ ಲ್ಯಾಟ್ರಲ್ ಏರಿಯಾ ಎಷ್ಟದ. ಲ್ಯಾಟ್ರಲ್ ಏರಿಯಾ ಏನಾಗುತ್ತೆ ಇಲ್ಲಿ ಲ್ಯಾಟ್ರಲ್ ಏರಿಯಾ 1/2 ಇಂಟು 32 ಇಂಟು 10. ಸೊ ಈ 32 ಯಾಕೆ ಬರ್ತಂದ್ರೆ ಇದು ಸ್ಕ್ವೇರ್ ಇಲ್ಲಿ ಪೆರಿಮೀಟರ್ ಏನಾಗಿರ್ತದ 4 ಸೈಡ್ 8 ಇರ್ತದ. ಸೊ ಇಲ್ಲಿ 8 ಸೆಂಟಿಮೀಟರ್, ಇದು 8 ಸೆಂಟಿಮೀಟರ್, ಇದು 8 ಸೆಂಟಿಮೀಟರ್, ಇದು 8 ಸೆಂಟಿಮೀಟರ್. ಸೊ ಹಾಗಾಗಿ ಇಲ್ಲಿ 32 ಬರ್ತದ. ಲ್ಯಾಟ್ರಲ್ ಏರಿಯಾ ಆದಾಗ ಇಲ್ಲಿ 2 ಒಂದೇ, ಇಲ್ಲಿ 2 ಒಂದೇ, 2 6 16 10 ಇಲ್ಲಿ 160 ಆಗುತ್ತೆ. ಸೊ ನಮ್ಗ ಟೋಟಲ್ ಸರ್ಫೇಸ್ ಏರಿಯಾ ಬೇಕು. ಸೊ ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಏನಾಗುತ್ತೆ, ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಬೇಸ್ ಏರಿಯಾ ಪ್ಲಸ್ ಲ್ಯಾಟ್ರಲ್ ಏರಿಯಾ. ಸೊ ಇಲ್ಲಿ ಬೇಸ್ ಏರಿಯಾ ಎಷ್ಟದ 64 ಬಂದದ, ಲ್ಯಾಟ್ರಲ್ ಏರಿಯಾ 160 ಬಂದದ. ಸೊ ಟೋಟಲ್ ಎಷ್ಟಾಗುತ್ತೆ ಇಲ್ಲಿ 224 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ ಡಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, if the volume of a pyramid is 300 centimeter cube and the height is 10 centimeter, what is the base area? ಸೊ ವ್ಯಾಲ್ಯೂಮ್ ಆಫ್ ಪಿರಾಮಿಡ್ ಅನ್ನ ಕೊಟ್ಟಿದ್ದಾರೆ, ಹೈಟ್ ಅನ್ನ ಕೊಟ್ಟಿದ್ದಾರೆ, ಅದರ ಬೇಸ್ ಏರಿಯಾವನ್ನ ನಾವು ಕಂಡು ಹಿಡಿಬೇಕು. ಸೊ ಇಲ್ಲಿ ಫಾರ್ಮುಲಾ ಏನಾಗ್ತದ. ಸೊ ಇಲ್ಲಿ ವ್ಯಾಲ್ಯೂಮ್ 1/3 ಇಂಟು ಬೇಸ್ ಏರಿಯಾ ಇಂಟು ಹೈಟ್ ಅಂತ ಇರ್ತದ. ಸೊ ಇಲ್ಲಿ ವ್ಯಾಲ್ಯೂಮ್ 300 1/3 ಇಂಟು ಬೇಸ್ ಏರಿಯಾವನ್ನ ಕಂಡು ಹಿಡಿಬೇಕು ನಾವು. ಹೈಸ್ಟ್ ಅದ 10 ಸೆಂಟಿಮೀಟರ್ ಅದ. ಸೊ ಈ 3 ಇದ್ದಿದ್ದ ಈ ಕಡೆ ಹೋತಂದ್ರ ಇಂಟು ಆಗುತ್ತೆ. 3 3 9 ಇಂಟು 2 ಪೂಜೆ ಅಂದ್ರ 900 ಆಗುತ್ತೆ. ಈಕ್ವಲ್ ಟು ಇಲ್ಲಿ a ಇಂಟು 10 ಅದ. ಸೊ ಈ ಕಡೆ 1 0 ಹೊತ್ತು, ಈ ಕಡೆ 1 0 ಹೊತ್ತು. ಏರಿಯಾ ಎಷ್ಟಾಗುತ್ತೆ ಇಲ್ಲಿ 90 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆಗುತ್ತೆ. ಬೇಸ್ ಏರಿಯಾ ಏನಾಗುತ್ತೆ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, a rectangular pyramid has a base of 5 cm into 10 cm and height of 12 cm. What is its volume? So rectangular pyramid base area ಏನಾಗುತ್ತೆ ಇಲ್ಲಿ 5 into 10 ಅಂದ್ರೆ 50 cm ಸ್ಕ್ವೇರ್ ಇಲ್ಲಿ ಬೇಸ್ ಏರಿಯಾ ಆಗುತ್ತೆ. ಹೈಟ್ ಅನ್ನ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂಮ್ ಆಫ್ ಪಿರಾಮಿಡ್ 1/3 ಇಂಟು 50 ಇಂಟು 12. ಸೊ ಇಲ್ಲಿ 3 ಒಂದ್ಲೆ, ಇಲ್ಲಿ 3 4 54 ಎಷ್ಟಾಗತ್ತೆ 200 ಇಲ್ಲಿ ಆಗ್ತದೆ. ಸೊ 200 ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ದ ಹೈಟ್ ಆಫ್ ರೈಟ್ ಪಿರಮಿಡ್ ಅಂಡ್ ಸೈಡ್ ಲೆಂತ್ ಆಫ್ ಅ ಸ್ಕ್ವೇರ್ ಬೇಸ್ ಆರ್ ಈಕ್ವಲ್. ದ ಪೆರಿಮೀಟರ್ ಆಫ್ ಅ ಬೇಸ್ ಈಸ್ 36 inches. ಗಿವ್ ಅ ವ್ಯಾಲ್ಯೂಮ್ ಇನ್ ಕ್ಯೂಬಿಕ್ ಇಂಚಸ್. ಸೊ ಇಲ್ಲಿ ಸ್ಕ್ವೇರ್ ಪಿರಾಮಿಡ್ ಅದ ಇದೆ. ಸೊ ಸ್ಕ್ವೇರ್ ಪಿರಾಮಿಡ್ ದ ನಮಗ ಪೆರಿಮೀಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಪೆರಿಮೀಟರ್ 36 ಇಂಚಸ್ ಅದ. ಸೊ ಈ ರೀತಿ ಇದ. ಸೊ ಇದೇನೈತಿ ಟೋಟಲ್ 36 ಅದ ಅಂದ್ರ, ಸೊ ಟೋಟಲ್ 36 ಅದ ಅಂದ್ರ ಇದ ಒಂದೊಂದ್ ಕೆಸ್ಟ್ ಭಾಗ. ಸೊ ಇಲ್ಲಿ 4 ಸೈಡ್ ಇರ್ತಾವ. ಒಂದೊಂದ್ ಸೈಡ್ ಎಷ್ಟಾಗತ್ತ 4 1 4 9 ಅಂದ್ರ ಒಂದೊಂದ್ ಸೈಡ್ 9 ಇಂಚಸ್ ಇರ್ತಾವು. ಸೊ ಇದ ಸ್ಕ್ವೇರ್ 9 ಇಂಚಸ್ ದವು. ಟೋಟಲ್ ಪೆರಿಮೀಟರ್ ಎಷ್ಟಾಗುತ್ತೆ 36 ಆಗುತ್ತೆ. ಈ ತರ ಬೇಸ್ ಏರಿಯಾ ಏನಾಗುತ್ತೆ. ಸೊ ಬೇಸ್ ಏರಿಯಾ ಅಂದಾಗ ಏನಾಗುತ್ತೆ ಸೈಡ್ ಸ್ಕ್ವೇರ್ ಅಂದ್ರೆ 9 ಸ್ಕ್ವೇರ್ ಏನಾಗುತ್ತೆ ಇಲ್ಲಿ 81 ಆಗುತ್ತೆ. ಸೊ ನಮ್ಗೆ ಇಲ್ಲಿ ಬೇಸ್ ಏರಿಯಾ ಸಿಕ್ತು. ನೆಕ್ಸ್ಟ್ ಒಂದ್ ಸೈಡ್ ಅಂದ್ರೆ ಹೈಟ್ ಕೂಡ ಇಲ್ಲಿ 9 ಆಗುತ್ತೆ. ಸೊ ಈ ತರ ಹೈಟ್ ಏನಾಗಿರ್ತದ ಇದು ಕೂಡ 9 ಆಗಿರ್ತದ. ಸೊ ಇಲ್ಲಿ ನಾವು ವ್ಯಾಲ್ಯೂ ಮನ ಕಂಡು ಹಿಡಿಬಹುದು. ಯಾವ ರೀತಿ ಅಂದ್ರೆ 1/3 ಇಂಟು 81 ಅಂದ್ರೆ ಬೇಸ್ ಏರಿಯಾ ಇಂಟು 9 ಅಂದ್ರೆ ಇಲ್ಲಿ ಹೈಟ್. ಸೊ ಇಲ್ಲಿ 3 1 3 3 81 3 81 3 ಎಷ್ಟಾಗುತ್ತೆ 243 ಕ್ಯೂಬಿಕ್ ಇಂಚಸ್ ಇಲ್ಲಿ ಆಗುತ್ತೆ. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೀವು ಡೀಟೇಲ್ ಆಗದ. ಸೊ ಇದನ್ನ ಕೂಡ ನೀವು ನೋಟ್ ಬೇಕಾದ್ರೆ
ಮಾಡ್ಕೋಬಹುದು ಅಥವಾ ಸ್ಕ್ರೀನ್ ಶಾಟ್ ತಗೋತೀರಾ ತಗೋಬಹುದು. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಫಾಲೋಯಿಂಗ್ ಡಯಾಗ್ರಾಮ. ಸೊ ಅಲ್ಟಿಟ್ಯೂಡ್ ಎಷ್ಟದ ಇಲ್ಲಿ OX 21 ಸೆಂಟಿಮೀಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಡಯಾಗ್ರಾಮ್ ದ ಇದನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಡಯಾಗ್ರಾಮ್ ಯಾವ ರೀತಿ ಇದೆ ಅಂದ್ರೆ ಇದು ಸ್ಕ್ವೇರ್ ಬೇಸ್ಡ್ ಪಿರಾಮಿಡ್ ಅದ. ಸೊ ಇಲ್ಲಿ ನೋಡಬಹುದು ಇದು ಸ್ಕ್ವೇರ್ ಅದ. ಸೊ ಅಂದ್ರೆ ಎಲ್ಲ 40 ಸೆಂಟಿಮೀಟರ್ ಇವ ಅದಾವು. ಸೊ ನೆಕ್ಸ್ಟ್ ಈ ತರ ಏರಿಯಾ ಏನಾಗುತ್ತಾ 40 ಸ್ಕ್ವೇರ್ ಆಗುತ್ತಾ. ಸೊ 40 ಸ್ಕ್ವೇರ್ ಅಂದ್ರೆ ಇಲ್ಲಿ ನಮ್ಗ 600 ಸೆಂಟಿಮೀಟರ್ ಆಗ್ತದ, ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಪೆರಿಮೀಟರ್ ಎಷ್ಟಾಗುತ್ತ, ಒಂದೊಂದು 40 ಅಂದ್ರ 4 ಇಂಟು 40 ಎಷ್ಟಾಗುತ್ತ, ಸೊ ಇಲ್ಲಿ ನಮಗ ಪೆರಿಮೀಟರ್ 160 ಹಾಗೆ ಬೇಸ್ ಏರಿಯಾ 1600. ಸೊ ಇವೆರಡು ಸಿಕ್ತು. ನಾವು ಇಲ್ಲಿ XM ಅನ್ನ ಕಂಡುಹಿಡಬೇಕು. ಇಲ್ಲಿ ಸ್ಲಾಂಟ್ ಹೈಟ್ ಗೊತ್ತಾಗಬೇಕು. ಸೊ ಈ ತರದ ಏರಿಯಾವನ್ನ ಕಂಡುಹಿಡಿಬೇಕಾ. ಸೊ ಇಲ್ಲಿ ನಮ್ಗ OM ಎಷ್ಟದ, ಸೊ OM ಎಷ್ಟ ಇರ್ತದೆ ಅಂದ್ರ ಇಲ್ಲಿ AB ಯ ಅರ್ಧ ಅಂದ್ರ ಅಥವಾ ಇಲ್ಲಿ DC ಯ ಅರ್ಧ ಏನಿರ್ತದೆ ಇದ OM ಇರ್ತದ. ಸೊ ಇದ 40 ಸೆಂಟಿಮೀಟರ್ ಐತಿ ಅಂದ್ರೆ ಇದ ಆತರ ಅರ್ಧ 20 ಸೆಂಟಿಮೀಟರ್ ಇಲ್ಲಿ ನಮ್ಗ OM ಸಿಕ್ತು. ಸೊ ಅದೇ ರೀತಿ ನೆಕ್ಸ್ಟ್ ಏನಾಗುತ್ತೆ ಇದ, ಸೊ ನೆಕ್ಸ್ಟ್ ಇಲ್ಲಿ ನಮ್ಗೆ ಇದ 20 ಸೆಂಟಿಮೀಟರ್ ಇದ ನಮ್ಗ ಸಿಕ್ತು. ನೆಕ್ಸ್ಟ್ ಇಲ್ಲಿ OX ಅನ್ನ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟದ ಅಂದ್ರೆ ಇದ 21 ಅದ. ಸೊ 21 ಅಂದ್ರ ಸೊ ಇಲ್ಲಿ ನಾವು XM ಅನ್ನ ಈಸಿ ಆಗಿ ಕಂಡು ಹಿಡಿಬಹುದು. ಯಾವ ರೀತಿ ಅಂದ್ರೆ ಇಲ್ಲಿ ಪೈಥಾಗೋರಸ್ನ ಪ್ರಮೇಯ ಹಚ್ಚಿ ಇಲ್ಲಿ 20 ಸ್ಕ್ವೇರ್ ಪ್ಲಸ್ 21 ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ XM ಸ್ಕ್ವೇರ್ ಇಲ್ಲಿ ಆಗಿರ್ತದ. ಸೊ 20 ಸ್ಕ್ವೇರ್ ಎಷ್ಟಾಗುತ್ತೆ 400. ಸೊ 21 ಸ್ಕ್ವೇರ್ ಎಷ್ಟಾಗುತ್ತೆ ಇದು 441. ಸೊ ನೆಕ್ಸ್ಟ್ ಇಲ್ಲಿ XM ಬೇಕು, XM ಸ್ಕ್ವೇರ್ ಇರ್ತದೆ. ಸೊ ಇದ 841 ಆಗುತ್ತೆ. ಇಲ್ಲಿ XM ಸ್ಕ್ವೇರ್ ಇರ್ತದೆ. ಈ ಸ್ಕ್ವೇರ್ ಈ ಕಡೆ ಬರ್ತಂದ ರೂಟ್ ಆಗುತ್ತೆ. ಸೊ ಇಲ್ಲಿ XM ಈಕ್ವಲ್ ಟು ರೂಟ್ ಆಫ್ 841 ಆಗುತ್ತೆ. ಸೊ ಇಲ್ಲಿ ನಮಗೆ XM ಎಷ್ಟಾಗುತ್ತೆ ಇಲ್ಲಿ 29 ಆಗುತ್ತೆ. ಸೊ 841 ಸ್ಕ್ವೇರ್ ರೂಟ್ ಏನೇ ಇರ್ತದ 29 ಆಗುತ್ತೆ. ಸೊ ಇಲ್ಲಿ XM ನಮ್ಗೆ ಏನಿತ್ತು 29 ಸಿಕ್ತು. ಸೊ ನೆಕ್ಸ್ಟ್ ಇಲ್ಲಿ ಏನ್ ಮಾಡುದು ನಾವ, ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾವನ್ನ ಕಂಡು ಹಿಡ್ಬೇಕಂದ್ರ ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಏನಾಗಿರ್ತದ ಲ್ಯಾಟ್ರಲ್ ಏರಿಯಾ ಹಾಗೂ ಇಲ್ಲಿ ಮತ್ತೆ ಬೇಸ್ ಏರಿಯಾ. ಸೊ ಇಲ್ಲಿ ಲ್ಯಾಟ್ರಲ್ ಏರಿಯಾ ಏನಾಗ್ತದೆ ಇದು 1/2 ಇಂಟು 160 ಪೆರಿಮೀಟರ್ ಇಂಟು ಇಲ್ಲಿ ಸ್ಲಾಂಟ್ ಹೈಟ್ 29. ಸೊ ಇದ 2 1 2 8 ಸೊ 80 80 29 ಎಷ್ಟಾಗುತ್ತ, ಸೊ ಇಲ್ಲಿ 80 23 2320 ಇಲ್ಲಿ ಆಗುತ್ತೆ. ಸೊ ಇದೇನತ್ತ ನಮ್ಗ ಲ್ಯಾಟ್ರಲ್ ಏರಿಯಾ ಸಿಕ್ತು. ಇದಕ್ಕೆ ನಾವು ಬೇಸ್ ಏರಿಯಾವನ್ನ ಕೊಡಿಸ್ಬೇಕು. ಸೊ ನಮ್ಗೆ ಬೇಸ್ ಏರಿಯಾ ಎಷ್ಟು ಬಂದಿತ್ತು 1600 ಇಲ್ಲಿ ನಮ್ಗ ಬೇಸ್ ಏರಿಯಾ ಬಂದಿತ್ತು. ಸೊ ಇದನ್ನ ಟೋಟಲ್ ಕೂಡಿಸಿದಾಗ ನಮ್ಗೆ ಎಷ್ಟಾಗುತ್ತ 3920 ಇಲ್ಲಿ ಆಗ್ತದ. ಸೊ 3920 ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ನಮಗ ಆಗ್ತದ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಫಾಲೋಯಿಂಗ್ ಡಯಾಗ್ರಾಮ್ ಎಷ್ಟು ಅಂದ್ರ ಆಪ್ಷನ್ 1 3920 ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ಆಗ್ತದ. ಸೊ ನೀವು ಇಲ್ಲಿ ನೋಡ್ಕೋಬಹುದು. ಸೊ ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ಅ ಸ್ಕ್ವೇರ್ಡ್ ಬೇಸ್ಡ್ ಪಿರಮಿಡ್ ಹೈಟ್ 12 centimeter, volume 144 centimeter cube. Find the diagonal of a square. So diagonal of a square ಅನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಪಿರಾಮಿಡ್ ದ ಹೈಟ್ ಎಷ್ಟದ 12 ಸೆಂಟಿಮೀಟರ್ ಅದ. ಸೊ ಅಂದ್ರ ಸ್ಕ್ವೇರ್ಡ್ ಬೇಸ್ ಈ ರೀತಿ ಅದ. ಸೊ ಈ ರೀತಿ ಇರ್ತದ. ಸೊ ಈ ತರ ಹೈಟ್ ಎಷ್ಟದ ಇಲ್ಲಿ ಹೈಟ್ ಇದೇನೈತಿ ಹೈಟ್ ಇದ 12 ಸೆಂಟಿಮೀಟರ್ ಅದ. ಸೊ ಇದ 144 ವ್ಯಾಲ್ಯೂಮ್ ಅದ. ಸೊ ಇಲ್ಲಿ ನಮಗ ವ್ಯಾಲ್ಯೂಮ್ 144 ಅದ. ನಮಗ ಏನ ಡಯಾಗೋನಲ್ ಸ್ಕ್ವೇರ್ ಅನ್ನ ಕಂಡು ಹಿಡಿ ಅಂದರು. ಸೊ ಇಲ್ಲಿ ಮೊದಲಿಗೆ ವ್ಯಾಲ್ಯೂಮ್ ಆಫ್ ಪಿರಾಮಿಡ್, ಸೊ 1/3 ಇಂಟು ಏರಿಯಾ ಆಫ್ ಸ್ಕ್ವೇರ್ ಪಿರಾಮಿಡ್ ಇಲ್ಲಿ ಹೈಟ್. ಸೊ ಇಲ್ಲಿ 144 ಅದ.
ಸೊ ಇಲ್ಲಿ 1/3 ಇಂಟು 2 ಇಂಟು ಹೈಟ್ ಎಷ್ಟದ 12 ಅದ. ಸೊ ಈ 12 12 ಒಂದೇ ಇಲ್ಲಿ 12 ಆಗುತ್ತೆ. ಸೊ ಈ 3 ಇದ್ದಿದ್ದ ಈ ಕಡೆ ಹೋಗ್ತಂದ್ರೆ ಇಂಟು ಆಗುತ್ತೆ. ಸೊ 12 ಇಂಟು 3 36 ಏನಾಗುತ್ತೆ ಇಲ್ಲಿ ನಮಗ ಏರಿಯಾ ಅಂದ್ರ ಬೇಸ್ ಏರಿಯಾ ಆಗುತ್ತೆ. ಸೊ ಏರಿಯಾ ಸ್ಕ್ವೇರ್ ಮಾಡಿದಾಗ ನಮಗ ಸೊ ಇಲ್ಲಿ ಸೈಡ್ ಅನ್ನ ಈಗ ಏರಿಯಾ 36 ಸಿಕ್ತು. ಸೊ ಅದೇನಾಗಿರ್ತದ ಸೈಡ್ ಸ್ಕ್ವೇರ್ 36 ಸಿಕ್ತು. ಸೊ ಇಲ್ಲಿ ಒಂದ್ ಸೈಡ್ ಎಷ್ಟಾಗುತ್ತೆ ನಮಗ, ಸೊ ಈ ಸ್ಕ್ವೇರ್ ಅನ್ನ ಈ ಕಡೆ ಕಳಿಸಿದಾಗ √36 ಆಗುತ್ತೆ. ಸೊ ಒಂದ್ ಸೈಡ್ ಅಷ್ಟೇ ಏನಾಗುತ್ತೆ ಇಲ್ಲಿ ನಮಗ 6 ಆಗುತ್ತೆ. ಅಂದ್ರ ಇದ ಸ್ಕ್ವೇರ್ ಏನೈತಿ ಇದ 6 ಸೆಂಟಿಮೀಟರ್ ಏನಿರ್ತಾವ ಸೈಡ್ ಅನ್ನ ಹೊಂದಿರ್ತದ. ನೆಕ್ಸ್ಟ್ ಇಲ್ಲಿ ನಮಗ 6 ಸೆಂಟಿಮೀಟರ್ ಸಿಕ್ತು. ಈ ಡಯಾಗೋನಲ್ ಆಫ್ ಸ್ಕ್ವೇರ್ ಏನಾಗುತ್ತೆ √2 ಇಂಟು ಸ್ಕ್ವೇರ್ √2 ಇಂಟು ಸೈಡ್ ಆಗುತ್ತೆ. √2 ಇಂಟು ಸೈಡ್ ಅಂದ್ರೆ 6. ಸೊ √2 ಅನ್ನ ನಾವ ಬಿಡಿಸಿ ಬರ್ದಿದ್ದಾರೆ ಅವ್ರ. ಇಲ್ಲಿ √2 ದ ಸ್ಕ್ವೇರ್ ರೂಟ್ ಏನಾಗ್ತದ ಅಂದ್ರ 1.14 ಇಲ್ಲಿ ಆಗ್ತದ. ಸೊ ಇಂಟು ಇಲ್ಲಿ 6 ಅವಾಗ 8.48 ಸೆಂಟಿಮೀಟರ್ ಇಲ್ಲಿ ನಮಗ ಡಯಾಗೋನಲ್ ಬರ್ತದ. So next question, what is the volume of in a centimeter cube of a right pyramid of a height 12 centimeter and having a square base whose diagonal is 6√2 centimeter. So ಇಲ್ಲಿ diagonal area of base diagonal square by 2. So diagonal ಅನ್ನ ಕೊಟ್ಟಿರ್ತಾರ. ಸೊ ಅದನ್ನ ಸ್ಕ್ವೇರ್ ಮಾಡಿ divided by 2. ಸೊ ಇಲ್ಲಿ 6√2 ಇದ್ದಿದ್ದ ಇಂಟು 6√2 ಆಗುತ್ತಾ ಡಿವೈಡೆಡ್ ಬೈ 2 ಅದ. ಸೊ 2 ಒಂದೇ 2 ಮೂರ್ಲೆ. ಸೊ √2 ಇಂಟು √2 ಏನಾಗುತ್ತೆ 2 ಆಗುತ್ತಾ. ಸೊ 6 ಇಂಟು 2 ಆಗುತ್ತಾ. ಸೊ 3 ಆರ್ಲೆ 18 18 ಆರ್ಲೆ 36. ಸೊ ಇಲ್ಲಿ ಏರಿಯಾ ಆಫ್ ಬೇಸ್ ಎಷ್ಟಾಗುತ್ತೆ 36 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ವ್ಯಾಲ್ಯೂಮ್ ಆಫ್ ಪಿರಾಮಿಡ್ ಏನಾಗುತ್ತೆ 1/3 ಇಂಟು ಏರಿಯಾ ಎಷ್ಟು ಬಂತು ನಮಗ 36 ಬಂತು. ಇಂಟು ಎಚ್ ಎಷ್ಟು ಕೊಟ್ಟಿದ್ದಾರೆ ಹೈಟ್ 12 ಕೊಟ್ಟಿದ್ದಾರೆ. ಇಲ್ಲಿ 3 ಒಂದೇ ಇದ 3 4 36 4 144 ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ವ್ಯಾಲ್ಯೂಮ್ ಆಫ್ ಪಿರಾಮಿಡ್ ಆಗ್ತದ. ಸೊ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಕ್ವೆಶ್ಚನ್, ದ ಪೆರಿಮೀಟರ್ ಆಫ್ a triangular base of a pyramid is 15 centimeter and a radius of a in circle of a triangle base is 3 centimeter. If a volume of a pyramid is 150 centimeter cube, find the height of a pyramid. So ಇಲ್ಲಿ perimeter of a triangle 15 centimeter in a radius ಏನಾಗುತ್ತೆ 3 centimeter. So area of a triangle half of a divided by semi perimeter. So 3 equal to area ಗೊತ್ತಿಲ್ಲ. ಸೊ ಡಿವೈಡೆಡ್ ಬೈ ಇಲ್ಲಿ 15 ಪೆರಿಮೀಟರ್ ಅದ. ಸೊ ಇಲ್ಲಿ ರೇಡಿಯಸ್ 3. ಸೊ 3 ಒಂದೇ 3 5. ಸೊ ಈ 5 ಈ ಕಡೆ ಹೋಗ್ತಾರ ಇಂಟು ಆಗುತ್ತೆ 5 3 15. ಸೊ ಇಲ್ಲಿ ಏರಿಯಾ ಏನಾಗುತ್ತೆ 15 ಆಗ್ತದ. ಸಾರಿ ಇಲ್ಲಿ 2 ಅನ್ನ ತಗೋಬೇಕು, ಸೆಮಿ ಪೆರಿಮೀಟರ್ ಅಂದರು. ಸೊ 15ರ ಅರ್ಧವನ್ನ ನಾವು ಇಲ್ಲಿ ತಗೋಬೇಕಾಗ್ತದ. ಸೊ ಇಲ್ಲಿ 3 equal to ಏರಿಯಾ ಡಿವೈಡೆಡ್ ಬೈ 15 ಅರ್ಧ 7.5 ಆಗುತ್ತೆ. ಸೊ ಈ 7.5 ಈ ಕಡೆ ತಂದಾಗ ಇಂಟು ಆಗುತ್ತೆ. 3 ಇಂಟು 7.5 equal to ಏರಿಯಾ ಆಗುತ್ತೆ. ಸೊ ಇಲ್ಲಿ 3 7 21 22 22.5 ಆಗುತ್ತೆ. ಸೊ 22.5 ಏನಾಗುತ್ತೆ ಇಲ್ಲಿ ಏರಿಯಾ ಆಗುತ್ತೆ. ನೆಕ್ಸ್ಟ್ ನಾವು ಏನನ್ನ ಕಂಡುಬೇಕು, ವ್ಯಾಲ್ಯೂಮ್ ಆಫ್ ಪಿರಾಮಿಡ್ 1/3 ಇಂಟು ಏರಿಯಾ ಆಫ್ ಬೇಸ್ ಇಂಟು ಹೈಟ್. ಏರಿಯಾ ಆಫ್ ಬೇಸ್ ಎಷ್ಟು ಬಂತು 22.5 ಬಂತು. ಸೊ ಇದಕ್ಕ ನೆಕ್ಸ್ಟ್ ಟೋಟಲ್ ವ್ಯಾಲ್ಯೂಮ್ ಆಫ್ ಪಿರಾಮಿಡ್ 150 ಅದ. ಸೊ ಡಿವೈಡೆಡ್ ಬೈ 1/3 ಇಂಟು 22.5 ಇಂಟು ಹೈಟ್ ಅನ್ನ ಕಂಡು ಹಿಡಬೇಕು. ಸೊ ಹಾಗಾಗಿ ಎಚ್ ಆಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ ಈ 3 ಈ ಕಡೆ ಹೋಗ್ತಾರ ಇಂಟು ಆಗುತ್ತ 15 3 45 450 22.5. ಸೊ ಇಲ್ಲಿ
ಇದನ್ನ ಡೈರೆಕ್ಟ್ 225 ಬರ್ಕೊಂಡ ಇಲ್ಲಿ ತೆಳಗೊಂದ 10 ಅಲ್ಲಿ ಭಾಗಾಕಾರ ಮಾಡಬಹುದು ನಾವ ಇಂಟು h ಆಗುತ್ತೆ. ಸೊ ಈ 10 ಅನ್ನು ಕೂಡ ಈ ಕಡೆ ಕಳಿಸಿದಾಗ 4500 ಈಕ್ವಲ್ ಟು 225 ಇಂಟು h ಆಗುತ್ತೆ. ಸೊ ಇಲ್ಲಿ 25 225 ಒಂದಲೇ 225 ಇಲ್ಲಿ ಎರಡ್ಲೆ ಆಗುತ್ತೆ, ಈ ಪೂಜೆ ಇಲ್ಲಿ ಬಂತು. ಸೊ ಇಲ್ಲಿ h ಈಕ್ವಲ್ ಟು 20 ಆಗುತ್ತೆ. ಸೊ ಇಲ್ಲಿ 20 ಸೆಂಟಿಮೀಟರ್ ಏನಾಗುತ್ತೆ, ಇಲ್ಲಿ ಹೈಟ್ ಅನ್ನ ಪಿರಾಮಿಡ್ ಹೊಂದಿರ್ತದೆ. ಸೊ ಹೈಟ್ ಆಫ್ ಅ ಪಿರಾಮಿಡ್ ಇಸ್ 20 ಸೆಂಟಿಮೀಟರ್. ಸೊ ಇಲ್ಲಿ ಆಪ್ಷನ್ 2 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.